ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಶಿರಡಿವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ, ಇಂದಿನಿಂದ ಧನುರ್ಮಾಸ ಪ್ರಾರಂಭವಾಗುತ್ತಿದೆ. ಧನುರ್ಮಾಸದ ಅದ್ಭುತ ಕಥೆ ಇದೆ. ಯಾರು ಸಂಪೂರ್ಣವಾಗಿ ಧನುರ್ಮಾಸದ ಈ ಅದ್ಭುತ ಕಥೆಯನ್ನು ಕೇಳುತ್ತಾರೋ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಹಾಗೂ ಸಕಲ ದರಿದ್ರವೂ ಜೀವನದಿಂದ ತೊಲಗಿ ಹೋಗುತ್ತವೆ. ಇಂದಿನಿಂದಲೇ ನೀವು ವಿಷ್ಣು ಸಹಸ್ರನಾಮವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠನೆ ಮಾಡಲು ಪ್ರಾರಂಭಿಸಿರಿ. ನಿಮ್ಮ ಜೀವನವು ಅದ್ಭುತವಾಗಿ ಬದಲಾವಣೆಯಾಗುವುದನ್ನು ನೀವು ಕಾಣುತ್ತೀರಾ. ನೀವು ಧನುರ್ಮಾಸದ ಈ ಅದ್ಭುತ ಕಥೆಯನ್ನು ಯಾವಾಗಲೇ ನೋಡಿದರೂ ಅದೇ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಕಾಣಲು ಪ್ರಾರಂಭಿಸುತ್ತದೆ. ಹಾಗೆಯೇ ಧನುರ್ಮಾಸ ಮುಗಿಯುವುದರೊಳಗೆ ಈ ಅದ್ಭುತ ಕಥೆಯನ್ನು ಕೇಳಲು ನಿಮಗೆ ಈ ವಿಡಿಯೋ ಸಿಕ್ಕಿದೆ ಎಂದರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ಸಹಿತ ವಿಷ್ಣುವಿನ ಆಶೀರ್ವಾದದಿಂದ ಚಮತ್ಕಾರವು ನಡೆಯುತ್ತದೆ. ಹಾಗಾಗಿ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಲು ಮರೆಯಬೇಡಿ ಮತ್ತು ಕಮೆಂಟಿನಲ್ಲಿ ಓಂ ಶ್ರೀ ಸಾಯಿ ವಿಷ್ಣುವೇ ನಮಃ ಎಂದು ಕಮೆಂಟ್ ಮಾಡಲು ಮರೆಯದಿರಿ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸಾಯಿ ಬಾಬಾರವರು ಎಲ್ಲಾ ದೇವರುಗಳ ಪೂಜೆ ಪುನಸ್ಕಾರ ವ್ರತ ಆಚರಣೆಗಳನ್ನು ಗುಡಿ ಗೋಪುರಗಳನ್ನು ಮಾಡಿಸುತ್ತಿದ್ದರು, ಜೀರ್ಣೋದ್ಧಾರ ಕೂಡ ಮಾಡಿಸುತ್ತಿದ್ದರು. ಸ್ನೇಹಿತರೆ, ನಮಗೆಲ್ಲರಿಗೂ ಸಾಯಿ ಸಚ್ಚರಿತೆಯ ಬಗ್ಗೆ ತಿಳಿದಿದೆ. ಸಾಯಿ ಸಚ್ಚರಿತೆಯಲ್ಲಿ ಒಂದು ಅಧ್ಯಾಯ ಬರುತ್ತದೆ. ಆ ಅಧ್ಯಾಯದಲ್ಲಿ ಸಾಯಿಬಾಬಾರವರು ಶ್ರೀ ವಿಷ್ಣುವಿನ ಸಹಸ್ರನಾಮವನ್ನು ಎದೆಗೆ ಒತ್ತಿಕೊಳ್ಳುವ ಸಂದರ್ಭ ಬರುತ್ತದೆ. ಯಾಕೆ ಅಂತಂದ್ರೆ ಬಾಬಾರವರಿಗೆ ಅವಾಗ ಎದೆ ನೋವು ಕಾಣಿಸಿಕೊಂಡಿರುತ್ತದೆ. ಅವಾಗ ಏನು ಮಾಡಬೇಕು ಅಂತ ತೋಚದಾದಾಗ ಅಲ್ಲಿ ಇರ್ತಕ್ಕಂತಹ ವಿಷ್ಣು ಸಹಸ್ರನಾಮ ಪುಸ್ತಕವನ್ನ ತಗೊಂಡು ಎದೆಗೆ ಒತ್ತಿಕೊಳ್ಳುತ್ತಾರೆ, ಅಂದ್ರೆ ಎದೆಗೆ ಮುಟ್ಟಿಸಿಕೊಳ್ಳುತ್ತಾರೆ. ಆಗ ಅವರಿಗೆ ದೇವರೇ ಭೂಮಿಗೆ ಇಳಿದು ಬಂದು ಅವರನ್ನು ರಕ್ಷಿಸಿದ ಹಾಗೆ ಭಾಸವಾಯಿತು ಅಂತ ಬಾಬಾರವರು ಸಚ್ಚರಿತೆನಲ್ಲಿ ಸ್ವತಃ ಅವರ ಅನುಭವವನ್ನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಧನುರ್ಮಾಸವು ಶ್ರೀ ವಿಷ್ಣುವಿಗೆ ಅರ್ಪಣೆಯಾಗಿದೆ. ಧನುರ್ಮಾಸದಲ್ಲಿ ಶ್ರೀ ವಿಷ್ಣುವನ್ನು ಆರಾಧನೆ ಮಾಡುತ್ತಾರೆ. ಶ್ರೀ ಎಂದರೆ ಲಕ್ಷ್ಮಿ, ವಿಷ್ಣು ಎಂದರೆ ರಾಮ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಲಕ್ಷ್ಮೀ ಸಹಿತ ವಿಷ್ಣು ದೇವರನ್ನು ಧನುರ್ಮಾಸದಲ್ಲಿ ಪೂಜೆ ಮೂಲಕ ಆರಾಧನೆ ಮಾಡುತ್ತಾರೆ. ಈ ಮಾಸದಲ್ಲಿ ಪೂಜೆಗೆ ಬಹಳನೇ ಮಹತ್ವವಿದೆ. ಯಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಶಕ್ಯರಿರುವುದಿಲ್ಲೋ, ಯಾಕೆಂತಂದ್ರೆ ತುಂಬಾ ಜನರಿಗೆ ಥಂಡಿ ಇರುತ್ತೆ, ಎದ್ದೇಳೋದಕ್ಕಾಗೋದಿಲ್ಲ, ವಯಸ್ಸಾಗಿರೋರು ಇರ್ತೀರಾ ಅಥವಾ ಮಕ್ಕಳು ಇರ್ತೀರಾ, ಕಾಲೇಜಿಗೆ ಹೋಗೋರು ಇರ್ತೀರಾ, ಕೆಲವರು ಸೀರಿಯಸ್ ಆಗಿ ಆಗುತ್ತೆ ಅಂತೇಳಿ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರು ಇದ್ದೀರಾ. ಅಂತವರು ಸಹಿತ ನೀವು ಪದ್ಧತಿ ಪ್ರಕಾರ ಮಾಡಿ. ಯಾರಿಗೆ ಪದ್ಧತಿ ಪ್ರಕಾರ ಪೂಜೆ ಪುನಸ್ಕಾರಗಳನ್ನ ಮಾಡಲು ಆಗುವುದಿಲ್ಲೋ ಅಂತಹವರು ಏನು ಮಾಡ್ಬೇಕಂದ್ರೆ ವಿಷ್ಣು ಸಹಸ್ರನಾಮವನ್ನು ಓದ್ಬೇಕು. ನೀವು ಓದ್ಬೇಕಾದ್ರೆ ಸಂಕಲ್ಪ ಮಾಡ್ಕೊಳ್ಳಿ, ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ಸಹಸ್ರನಾಮ ಅಂತೇಳಿ ಅರ್ಪಣೆ ಆಗ್ಲಿ ಅಂತೇಳಿ ನೀವು ಸಂಕಲ್ಪ ಮಾಡ್ಕೊಂಡು ನೀವು ಓದಿದ್ರೆ ಮಾತೆ ಲಕ್ಷ್ಮೀನು ಪ್ರಸನ್ನಳಾಗುತ್ತಾಳೆ. ಅದರ ಜೊತೆಗೆ ವಿಷ್ಣು ದೇವರುನು ಸಂಪನ್ನರಾಗುತ್ತಾರೆ. ಸ್ನೇಹಿತರೆ, ಇದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಸ್ನೇಹಿತರೆ, ನೀವು ಸಹಿತ ತಪ್ಪದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಸಹಿತ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಲು ಮರೆಯದಿರಿ. ಯಾಕೆ ಅಂತ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ನಿಮ್ಮ ಸಕಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಸಾಲದ ಬಾಧೆ, ಹಣ ಬರ್ತಾ ಇಲ್ಲ, ಹಣ ಬರ್ಬೇಕು, ಹಣ ಕೊಡ್ಬೇಕು ಅನ್ನೋದಕ್ಕೂ ಪರಿಹಾರ ಇದೆ. ಪ್ರಮೋಷನ್ಗಿದೆ, ಆಸ್ತಿ ಪಾಲಾಗ್ಬೇಕು, ಆಸ್ತಿ ಬರೋದಿರುತ್ತೆ, ಆಸ್ತಿ ಕೊಡೋದಿರುತ್ತೆ. ಆಮೇಲೆ ಕೋರ್ಟ್ ಕಚೇರಿಗಳದಾಗಿರ್ಲಿ, ಆರೋಗ್ಯ ಸಮಸ್ಯೆ ಆಗಿರ್ಲಿ, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಲಿ, ಹೊರ ದೇಶಕ್ಕೆ ಹೋಗೋದಾಗಿರ್ಲಿ, ಅಥವಾ ನಿಮ್ಮ ದೇಹದಲ್ಲಿ ಏರುಪೇರುಗಳು, ಚಕ್ರಗಳು ಏನಾದ್ರೂ ಬ್ಯಾಲೆನ್ಸಿಂಗ್ ಆಗಿಲ್ಲ ಅಂತ ಅಂದ್ರೆ, ಇನ್ನು ಯಾವುದೇ ವಿಷಯಗಳಿಗಾಗಿರ್ಲಿ, ಏನೇ ಸಮಸ್ಯೆಗಳಿಗಾಗಿರ್ಲಿ, ಇಂಥದಕ್ಕೆ ಪರಿಹಾರ ಇಲ್ಲ ಅನ್ನೋ ಹಾಗಿಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅಡಗಿದೆ. ನೀವು ಶ್ರದ್ಧೆಯಿಂದ ನಂಬಿಕೆಯಿಂದ ವಿಷ್ಣು ಸಹಸ್ರನಾಮವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಧನುರ್ಮಾಸದಲ್ಲಿ ಪಠನೆ ಮಾಡೋದರಿಂದ, ಪೂಜೆ ಪುನಸ್ಕಾರಗಳನ್ನು ವಿಷ್ಣುವಿಗೆ ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಸ್ನೇಹಿತರೆ, ನಾವು ನಂಬಿರೋ ಬಾಬಾರವರಿಗೆ ಮರು ಜೀವ ಕೊಟ್ಟಿರ್ತಕ್ಕಂತಹ ವಿಷ್ಣು ಸಹಸ್ರನಾಮನ ಈ ಧನುರ್ಮಾಸ ಸಾಕ್ಷಾತ್ ಶ್ರೀ ವಿಷ್ಣುವಿಗೆ ಅರ್ಪಣೆ ಆಗಿರೋ ಒಂದು ತಿಂಗಳು. ಇಂತಹ ಸಂದರ್ಭದಲ್ಲಿ ಓದಿದರೆ ಇನ್ನೂ ಅದ್ಭುತ ಫಲಿತಾಂಶ ಸಿಗುತ್ತೆ ಅಂತಾನೆ ಹೇಳಬಹುದು. 100,000 ಪಟ್ಟು ಅಂತಾನೆ ಹೇಳಬಹುದು. ಹಾಗಾಗಿ ತಪ್ಪದೆ ಈ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ರಿ. ಏನಾಗುತ್ತೆ, ಒಂದು ತಿಂಗಳು ನೀವು ನಂಬಿಕೆ ಇಟ್ಟು ವಿಷ್ಣುವಿಗೆ ಶರಣಾಗಿ, ಬಾಬಾರವರಿಗೆ ಶರಣಾಗಿ ನೀವು ಓದಿದ್ರೆ ನಿಮ್ಮ ಜೀವನನೇ ಬದಲಾಯಿಸುವಷ್ಟು ಶಕ್ತಿ ವಿಷ್ಣು ಸಹಸ್ರನಾಮಕ್ಕಿದೆ. ಅಂದ್ರೆ ಈಗ ಡಬಲ್ ಇರುತ್ತೆ, ಎನರ್ಜಿ ಡಬಲ್ ಇರುತ್ತೆ. ನಮ್ಮ ಭಾರತ ದೇಶದಲ್ಲಿ ಈಗ ಧನುರ್ಮಾಸ ಆಚರಿಸೋರು ತುಂಬಾ ಜನ ಇರ್ತಾರೆ. ಎಲ್ಲರ ಕಡೆಯಿಂದ ಒಂದು ಪಾಸಿಟಿವಿಟಿ ಇರುತ್ತೆ. ನಾವು ಇಂತಹ ಸಂದರ್ಭದಲ್ಲಿ ವಿಷ್ಣು
ಸಹಸ್ರನಾಮನ ಓದಿದ್ರೆ ನಮ್ಗೆ ಇನ್ನೂ ಶೀಘ್ರ ಫಲ ಸಿಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಈ ವಿಡಿಯೋ ಲೇಟ್ ಆಗಿ ಸಿಕ್ಬಿಟ್ಟಿರುತ್ತೆ, ಒಂದ್ ವಾರ ಅಥವಾ 15 ದಿನ ಕಳೆದೋಗ್ಬಿಟ್ಟಿರುತ್ತೆ. ಈಗ ನಾನ್ ಮಾಡಬಹುದಾ, ಈಗ ಮಾರನೇ ದಿನದಿಂದ ಬೆಳಿಗ್ಗೆಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಓದಬಹುದಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಓದಿ. ಒಂದು ತಿಂಗಳು ಧನುರ್ಮಾಸ ಮುಗಿಯುವುದರೊಳಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವಾಗಿನಿಂದ ನೀವು ಶ್ರದ್ಧೆ ಭಕ್ತಿಗಳಿಂದ ಶರಣಾಗಿ ನೀವು ಓದಿದ್ರಿ ಅಂದ್ರೆ ವಿಷ್ಣು ಸಹಸ್ರನಾಮ ಒಂದು ದಿನ ನೀವು ಓದಿದ್ರು ನಿಮ್ಗೆ ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತೀರಾ. ಆದಷ್ಟು ಸಂಪೂರ್ಣ ಒಂದು ತಿಂಗಳು ಓದೋದಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಒಂದು ತಿಂಗಳಿಂದ ಅರ್ಧ ತಿಂಗಳಿನಲ್ಲಿ ನೀವು ಇದು ತಿಳ್ಕೊಂಡಿದ್ದೀರಿ ಅಂತ ಅಂದರೆ ನೀವು ಅವತ್ತಿನಿಂದನೇ ಪ್ರಾರಂಭ ಮಾಡಿ. ಉಳಿದ 15 ದಿನಗಳು ವೇಸ್ಟ್ ಆಯ್ತು, ನನಗೆ ಗೊತ್ತಿರ್ಲಿಲ್ಲ ಅಂತ ಪಶ್ಚಾತ್ತಾಪ ಪಡೋದ ಅಗತ್ಯ ಇಲ್ಲ. ನಿಮ್ಗೆ ಆ ಪಶ್ಚಾತ್ತಾಪದಿಂದನೇ ನೀವು ವಿಷ್ಣುವನ್ನ ಗೆದ್ದು ಬಿಟ್ಟಿರ್ತೀರಿ, ಬಾಬಾರವರನ್ನ ಗೆದ್ದು ಬಿಟ್ಟಿರ್ತೀರಿ. ಖಂಡಿತವಾಗ್ಲೂ ನೀವು ಯಾವಾಗ ಈ ವಿಡಿಯೋನ ನೋಡಿದ್ರು ಅವತ್ತಿನಿಂದನೇ ನೀವು ಪ್ರಾರಂಭ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ತಪ್ಪದ ವಿಷ್ಣು ಸಹಸ್ರನಾಮವನ್ನು ಮಾತೆ ಲಕ್ಷ್ಮಿಗೆ ಶರಣಾಗಿ ಓದೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಸ್ನೇಹಿತರೆ, ಧನುರ್ಮಾಸದ ಕತೆ. ಶ್ರೀಕೃಷ್ಣನೇ ಹೇಳಿದಂತೆ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸ ಧನುರ್ಮಾಸ. ಸಾಮಗಳಲ್ಲಿ ಬೃಹತ್ ಸಾಮ, ಛಂದಸ್ಸುಗಳಲ್ಲಿ ಗಾಯತ್ರಿ, ಋತುಗಳಲ್ಲಿ ವಸಂತ ಋತು ನಾನಾಗಿರುವೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಈ ವರ್ಷ ಡಿಸೆಂಬರ್ 16ರಿಂದ ಧನುರ್ಮಾಸ ಆರಂಭವಾಗಿದೆ. ಜನವರಿ 14 ಮಕರ ಸಂಕ್ರಾಂತಿಯ ದಿನ ಮುಗಿಯುತ್ತದೆ. ಧನುರ್ ಅಂದರೆ ಬಾಣ. ಈ ಮಾರ್ಗಶಿರ ಮಾಸದಲ್ಲಿ ಸೂರ್ಯ ಒಂದು ರಾಶಿಯಿಂದ ರಾಶಿಗೆ ಸಂಚರಿಸಲು ತೆಗೆದುಕೊಳ್ಳುವ ಸಮಯ 1 ತಿಂಗಳು. ಸೂರ್ಯನು ಸಂಚರಿಸುತ್ತಾ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ 1 ತಿಂಗಳ ಕಾಲವೇ ಧನುರ್ಮಾಸ. ಮಾರ್ಗಶಿರ 1 ತಿಂಗಳು ಸೂರ್ಯ ಧನು ರಾಶಿಯಲ್ಲಿ ಇರುತ್ತಾನೆ, ಆದ್ದರಿಂದ ಧನುರ್ಮಾಸ ಎಂದು ಕರೆಯುತ್ತಾರೆ. ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಚಳಿಯ ಪ್ರಭಾವ ತೀವ್ರವಾಗಿರುತ್ತದೆ. ಜನರು ಚಳಿ ಹೆಚ್ಚಾಗಿ ಬಿಲ್ಲಿನಂತೆ ಮಲಗಿರುತ್ತಾರೆ. ಈ ಮಾಸ ಧನುರ್ಮಾಸ. ಈ ಪವಿತ್ರ ಧನುರ್ಮಾಸದಲ್ಲಿ ಭಕ್ತಿಯಿಂದ ಯಾರು ಈ ಅದ್ಭುತ ಕಥೆಯನ್ನು ಕೇಳುತ್ತಾರೋ ಅವರ ಜೀವನದಲ್ಲಿ ಮುಚ್ಚಿದ ದಾರಿಗಳು ತೆರೆಯುತ್ತವೆ, ನಿಂತ ಕೆಲಸಗಳು ಪೂರ್ಣಗೊಳ್ಳುತ್ತವೆ, ಕಣ್ಣೀರಿನ ದಿನಗಳು ಕೊನೆಯಾಗುತ್ತವೆ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬೆಳಕು ಹರಿಯುತ್ತದೆ, ಮನಸ್ಸಿಗೆ ಶಾಂತಿ ಲಭಿಸುತ್ತದೆ, ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ, ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವಾಗುತ್ತದೆ, ಮಕ್ಕಳ ವಿದ್ಯಾಭಿವೃದ್ಧಿ ಆಗುತ್ತದೆ, ದಾಂಪತ್ಯದಲ್ಲಿ ಸೌಹಾರ್ದ ದೊರೆಯುತ್ತದೆ, ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ, ನಕಾರಾತ್ಮಕ ಶಕ್ತಿಗಳ ನಿವಾರಣೆಯಾಗುತ್ತದೆ. ಧನುರ್ಮಾಸದ ಈ ಅದ್ಭುತ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದರೆ ಫಲ ಸಿಗುತ್ತದೆ, ಅರ್ಧ ಕೇಳಿದರೆ ಫಲ ಸಿಗುವುದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಈ ಕಥೆಯನ್ನು ಕೇಳಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ, ಸಕಲ ಆಸೆಗಳನ್ನು ಪೂರೈಸಿಕೊಳ್ಳಿರಿ. ಧನುರ್ಮಾಸದ ಕುರಿತು ಪುರಾಣಗಳ ಕತೆ. ಸೃಷ್ಟಿಕರ್ತನಾದ ಬ್ರಹ್ಮ ತನ್ನ ವಾಹನವಾದ ದೊಡ್ಡ ಹಂಸ ಪಕ್ಷಿಯ ಮೇಲೆ ಕುಳಿತು ಸಂಚಾರ ಮಾಡುತ್ತಿರುವಾಗ ಒಂದು ಕಡೆ ಸೂರ್ಯನು ಬೇಕೆಂದು ಒಮ್ಮೆಲೆ ವಿಪರೀತ ಶಾಖವನ್ನು ಬ್ರಹ್ಮನ ಮೇಲೆ ಬಿಡುತ್ತಾನೆ. ಇದರಿಂದ ಬ್ರಹ್ಮದೇವನಿಗೆ ಶಾಖವನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಬ್ರಹ್ಮನಿಗೆ ಕೋಪ ಬಂದು ಸೂರ್ಯನ ತೇಜಸ್ಸು ಕ್ಷೀಣಿಸಲಿ ಎಂದು ಶಾಪ ಕೊಟ್ಟನು. ಆಗ ಸೂರ್ಯನ ಶಾಖ ಸ್ಥಗಿತವಾಯಿತು. ಇದು ಕೆಲವು ಸಮಯಗಳಲ್ಲಿ ಬ್ರಹ್ಮಾಂಡದ ಮೇಲೆ ಪ್ರಭಾವ ಬೀರುತ್ತದೆ. ಮಾನವರು, ಋಷಿ ಮುನಿಗಳು, ಪಶು ಪಕ್ಷಿಗಳು ಸೂರ್ಯನ ತೇಜಸ್ಸು ಇಲ್ಲದೆ ಒದ್ದಾಡಿದಾಗ ಎಲ್ಲೆಡೆ ಹಾಕಾರ ಎದ್ದಿತು. ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದರು. ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ಋಷಿ ಮುನಿಗಳಿಗೆ ಸಮಸ್ಯೆಗೆ ಪರಿಹಾರ ರೂಪವಾಗಿ ಸೂರ್ಯನು ಇರುವ ಧನುರ್ಮಾಸದ 1 ತಿಂಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವನ್ನು ಆರಾಧಿಸಿದರೆ ಸೂರ್ಯನ ತೇಜಸ್ಸು ಎಂದಿನಂತೆ ಪ್ರಕಾಶಿಸುತ್ತದೆ ಎಂದನು. ಸೂರ್ಯನು ಧನುರ್ಮಾಸದಲ್ಲಿರುವ 1 ತಿಂಗಳು ಸೂರ್ಯೋದಯ ಆಗುವ ಮೊದಲೇ ವಿಷ್ಣುವಿನ ಆರಾಧನೆ ಮಾಡಿ ಹುಗ್ಗಿಯನ್ನು ನೈವೇದ್ಯ ಮಾಡುತ್ತಿರುತ್ತಾನೆ. ಇದೇ ರೀತಿ 16 ವರ್ಷಗಳ ನಂತರ ಸೂರ್ಯನ ಕಲ್ಯಾಣ ತೇಜಸ್ಸು ಬೆಳಗಿ ಲೋಕವಾಗುತ್ತದೆ. ಸೂರ್ಯನಿಂದ ಧನುರ್ಮಾಸದ ಪೂಜೆ ಆರಂಭಗೊಂಡಿದ್ದು ಮಹರ್ಷಿ ಗೌತಮರು, ಭೃಗು ಮಹರ್ಷಿಗಳು, ವಿಶ್ವಾಮಿತ್ರರು, ಅಗಸ್ತ್ಯರು ಹಾಗೂ ದೇವಾನುದೇವತೆಗಳು ಧನುರ್ಮಾಸದ ಪೂಜೆ ಹಾಗೂ ವಿಷ್ಣುವಿಗೆ ಪ್ರಿಯವಾದ ಹುಗ್ಗಿಯನ್ನು ಅರ್ಪಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಮತ್ತೊಂದು ಕಥೆಯ ಪ್ರಕಾರ ಪಾಂಡವರು ಕಾಮ್ಯಾಕ ವನದಲ್ಲಿದ್ದಾಗ ಒಬ್ಬರಾದ ಮೇಲೆ ಒಬ್ಬ ಋಷಿಗಳು ಬಂದು ಪಾಂಡವರ ಆತಿಥ್ಯ ಸ್ವೀಕರಿಸಿ ಸಮಾಧಾನವಾಗುವಂತ ಕಥೆಗಳನ್ನು ಹೇಳಲು ಹಾಗೂ ಯುಧಿಷ್ಠರನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತೆ ಹೀಗಿರುವಾಗ ಒಮ್ಮೆ ನಾರದರು ಬಂದರು. ಯುಧಿಷ್ಠಿರನು, ಮಹರ್ಷಿಗಳೇ, ನಾನು ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡೆ. ಇದರಿಂದ ನನಗೇನು ಬೇಜಾರಿಲ್ಲ. ಆದರೆ ನನ್ನ ಪತ್ನಿ, ನನ್ನ ತಮ್ಮಂದಿರು ಕಷ್ಟಪಡುವುದನ್ನು ನಾನು ನೋಡಲಾರೆ. ಮುಂದೆ ಆಗುವ ಯುದ್ಧದಲ್ಲಿ ನಮಗೆ ಜಯ ಸಿಗಬೇಕಾದರೆ ನಾನು ಏನು ಮಾಡಬೇಕೆಂದು ಕೇಳಿದನು.
ನಾರದರು ದ್ರೌಪದಿಯನ್ನು ಕರೆದು ಧನುರ್ಮಾಸದ 1 ತಿಂಗಳು ಶ್ರದ್ಧಾ ಭಕ್ತಿಯಿಂದ ವಿಷ್ಣುವಿನ ಪೂಜೆ ಮಾಡು ಎಂದು ಪೂಜೆಯ ಉಪದೇಶ ಮಾಡಿದರು. ಈ ರೀತಿ ಪೂಜೆ ಮಾಡುವುದರಿಂದ ಯುದ್ಧಗಳಲ್ಲಿ ನಿಮಗೆ ಜಯ ಲಭಿಸುತ್ತದೆ. ಮುಂದೆ ಪಾಂಡವರು ಯುದ್ಧದಲ್ಲಿ ಜಯಗಳಿಸಿದರು. ಈ ಧನುರ್ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸವಾಗಿದ್ದು ಭಗವಂತನಿಗೆ ಅರ್ಪಿತವಾದ ಮಾಸ. ಬೆಳಗಿನ ಜಾವ ನಕ್ಷತ್ರ ಇರುವಾಗಲೇ ಎದ್ದು ಶ್ರೀಹರಿಯ ಪೂಜೆ ಮಾಡಿ ಸೂರ್ಯೋದಯ ಆಗುವ ಮೊದಲೇ ನೈವೇದ್ಯವನ್ನು ಸಮರ್ಪಿಸಬೇಕು. ವಿಶೇಷವಾಗಿ ಹುಗ್ಗಿಯನ್ನು ಮಾಡಬೇಕು. ಇದರಲ್ಲೂ ಸಹ ಸಮ ಹೆಸರು ಬೇಳೆ ಅಕ್ಕಿ ಹಾಕಿ ಮಾಡಿದ ಹುಗ್ಗಿ ಕೃಷ್ಣನಿಗೆ ಅಂದರೆ ವಿಷ್ಣುವಿಗೆ ಅತ್ಯಂತ ಪ್ರಿಯ. ಅಧಿಕ ಪುಣ್ಯ ಪ್ರಾಪ್ತಿಯಾಗುತ್ತದೆ. 1 ಅಕ್ಕಿ ಅರ್ಧ ಹೆಸರು ಬೇಳೆ ಹಾಕಿದರೆ ಮಧ್ಯಮ ಪುಣ್ಯ. ಕಾಲು ಭಾಗದ ಹೆಸರು ಬೇಳೆ ಹಾಕಿ ಮಾಡಿದ ಅಕ್ಕಿ ಹುಗ್ಗಿಯಿಂದ ಕನಿಷ್ಠ ಪುಣ್ಯ ಸಿಗುತ್ತದೆ. ಧನುರ್ಮಾಸ ಪೂರ್ತಿ ತಿಂಗಳು ಇದೇ ರೀತಿ ಆಗದಿದ್ದರೆ 1 ದಿನವಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಹುಗ್ಗಿ ಅರ್ಪಿಸಿದರೆ 1,000 ವರ್ಷಗಳ ಕಾಲ ಪೂಜೆ ಮಾಡಿದ ಪುಣ್ಯ ಲಭಿಸುತ್ತದೆ. ಈ ಮಾಸದಲ್ಲಿ ವಿಷ್ಣು ಸ್ತೋತ್ರಗಳನ್ನು ಹೇಳಬೇಕು. ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಈ ಮಾಸದಲ್ಲೇ ವೈಕುಂಠ ಏಕಾದಶಿ ಬರುತ್ತದೆ. ಅಂದು ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಮಕರ ಸಂಕ್ರಾಂತಿ ಹಬ್ಬದ ದಿನ ಅಂದು ಆಂಡಾಳಿಗೂ ಕೃಷ್ಣನಿಗೂ ಕಲ್ಯಾಣೋತ್ಸವ ಮಾಡುತ್ತಾರೆ. ಈ ರೀತಿಯಾಗಿ 10 ಹಲವು ರೀತಿಯಲ್ಲಿ ಧನುರ್ಮಾಸ ವಿಶೇಷವಾದ ಮಾಸವಾಗಿದೆ. ಲಕ್ಷ್ಮಿಯ 12 ನಾಮ ಸ್ತೋತ್ರ ಪೂಜೆ ಮಾಡಿದರೆ ವಿಷ್ಣುವಿನ ಅನುಗ್ರಹ ಜೊತೆ ಲಕ್ಷ್ಮಿಯ ಅನುಗ್ರಹವು ದೊರೆಯುತ್ತದೆ. ಭಕ್ತರೇ, ನೀವು ಇಷ್ಟು ಹೊತ್ತು ಕೇಳಿದ ಧನುರ್ಮಾಸದ ಕಥೆಯ ಫಲ ನಿಮಗೆ ಸಿಗಲಿದೆ. ಧನುರ್ಮಾಸದಲ್ಲಿ ಶುದ್ಧ ಮನಸ್ಸಿನಿಂದ ಭಕ್ತಿಭಾವದಿಂದ ಧನುರ್ಮಾಸದ ಕಥೆಯನ್ನು ಕೇಳುವವರು, ಓದುವವರು ಅಥವಾ ಕೇಳಿಸಿಕೊಡುವವರು 3 ಲೋಕಗಳ ಪುಣ್ಯಕ್ಕೆ ಪಾತ್ರರಾಗುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳುತ್ತವೆ. ಧನುರ್ಮಾಸ ಕಥೆಯನ್ನು ಪ್ರತಿದಿನ ಕೇಳುವುದರಿಂದ ಹಿಂದಿನ ಜನ್ಮಗಳ ಪಾಪಗಳು ಕ್ಷಯವಾಗುತ್ತವೆ. ಮನಸ್ಸಿನ ಭಾರ, ಭಯ, ಗೊಂದಲ ದೂರವಾಗುತ್ತದೆ. ಹೃದಯದಲ್ಲಿ ದೈವ ಸ್ಮರಣೆ ನೆಲೆಸುತ್ತದೆ. ಕತೆ ಕೇಳುವ ಕ್ಷಣದಿಂದಲೇ ಮನಸ್ಸು ದೇವರ ಸನ್ನಿಧಿಯಲ್ಲಿರುವ ಅನುಭವ ಪಡೆಯುತ್ತದೆ. ದಾರಿದ್ರ್ಯ ನಿವಾರಣೆ ಮತ್ತು ಐಶ್ವರ್ಯ ಯೋಗ ದೊರೆಯುತ್ತದೆ. ಧನುರ್ಮಾಸ ಕಥಾಶ್ರವಣತ್ ಲಕ್ಷ್ಮೀ ಕಟಾಕ್ಷಃ ಅಂದರೆ ಧನುರ್ಮಾಸ ಕತೆ ಕೇಳುವ ಮನೆಯಲ್ಲಿ ಅನಾವಶ್ಯಕ ಖರ್ಚು ಕಡಿಮೆಯಾಗುತ್ತದೆ. ನಿಂತ ಆದಾಯದ ಮಾರ್ಗಗಳು ತೆರೆಯುತ್ತದೆ. ಸಾಲ, ಕಷ್ಟ, ತೊಂದರೆ ನಿಧಾನವಾಗಿ ಕರಗುತ್ತದೆ. ಲಕ್ಷ್ಮೀ ದೇವಿ ಸ್ವಯಂ ಅಲ್ಲಿ ವಾಸಿಸುತ್ತಾಳೆ. ಸಂತಾನ ಕಷ್ಟ ಇರುವವರು ಧನುರ್ಮಾಸದಲ್ಲಿ ಕತೆ ಕೇಳಿದರೆ ಗರ್ಭಧಾರಣೆಯ ಅಡ್ಡಿಗಳು ದೂರವಾಗುತ್ತವೆ. ಮಕ್ಕಳ ಆರೋಗ್ಯ, ಬುದ್ಧಿ, ವಿದ್ಯೆ ವೃದ್ಧಿಸುತ್ತದೆ. ಮಕ್ಕಳ ಮೇಲೆ ಇರುವ ದೃಷ್ಟಿದೋಷ, ನಕಾರಾತ್ಮಕತೆ ದೂರವಾಗುತ್ತದೆ. ಈ ಮಾಸವು ಸಂತಾನ ಸುಖದ ದ್ವಾರವನ್ನು ತೆರೆಯುತ್ತದೆ. ಧನುರ್ಮಾಸದ ಕಥೆಯ ಫಲದಿಂದ ಗಂಡ ಹೆಂಡತಿಯ ನಡುವೆ ಇರುವ ಅಹಂಕಾರ ಕರಗುತ್ತದೆ. ಕಲಹ, ಮಾತಿನ ಕಹಿ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಸೌಹಾರ್ದ, ಪ್ರೀತಿ, ಗೌರವ ಬೆಳೆಯುತ್ತದೆ. ಒಟ್ಟಾಗಿ ಕತೆ ಕೇಳಿದ ಕುಟುಂಬಕ್ಕೆ ಲಕ್ಷ್ಮೀ ಸಹಿತ ವಿಷ್ಣುವಿನ ಅನುಗ್ರಹ ಸದಾ ಲಭಿಸುತ್ತದೆ. ಆರೋಗ್ಯ ಲಾಭ ಮತ್ತು ದೈಹಿಕ ಶಕ್ತಿ ವೃದ್ಧಿಸುತ್ತದೆ. ಮನೋವೈಕಲ್ಯ ಕಡಿಮೆಯಾಗುತ್ತದೆ. ನಿದ್ರಾಹೀನತೆ, ಆತಂಕ ಶಮನವಾಗುತ್ತದೆ. ದೇಹ ಮನಸ್ಸು ಸಮತೋಲನ ಪಡೆಯುತ್ತದೆ. ಆರೋಗ್ಯದ ಕಷ್ಟ ಅನುಭವಿಸುವವರು ಈ ಮಾಸದಲ್ಲಿ ಕತೆ ಕೇಳುವುದನ್ನು ತಪ್ಪಿಸಬಾರದು. ಧನುರ್ಮಾಸದ ಕಥೆಯನ್ನು ಕೇಳುವುದರ ಮಹಾ ಫಲವೆಂದರೆ ನಿಂತ ಕೆಲಸಗಳು ಮುನ್ನಡೆಯುತ್ತವೆ. ಕಾನೂನು, ಉದ್ಯೋಗ, ವಿವಾಹ ಅಡಚಣೆಗಳು ಸಡಿಲಗೊಳ್ಳುತ್ತವೆ. ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಅಜ್ಞಾತವಾಗಿ ಸಹಾಯ ಬರುವ ಸಂದರ್ಭಗಳು ನಿರ್ಮಾಣವಾಗುತ್ತದೆ. ಇದು ವಿಷ್ಣು ಕೃಪೆಯ ಸ್ಪಷ್ಟ ಸೂಚನೆ. ಧನುರ್ಮಾಸದಲ್ಲಿ ಭಕ್ತಿ ದ್ವಿಗುಣ ಫಲ ಕೊಡುತ್ತದೆ. ಸಾಯಿಬಾಬಾರ ಹೆಸರನ್ನು ಸೇರಿಸಿ ಕತೆ ಕೇಳಿದರೆ ಮನಸ್ಸಿನಲ್ಲಿ ಬೇಡಿಕೆಗಳು ಶುದ್ಧವಾಗುತ್ತದೆ. ಬೇಡಿದ ಫಲ ಸರಿಯಾದ ಸಮಯದಲ್ಲಿ ಲಭಿಸುತ್ತದೆ. ಭಕ್ತನಿಗೆ ಸಾಯಿ ಎಂದಿಗೂ ಕೈ ಬಿಡುವುದಿಲ್ಲ. ಧನುರ್ಮಾಸದ ಕಥೆಯನ್ನು ಭಕ್ತಿಯಿಂದ ಕೇಳಿದವರು ವೈಕುಂಠವಾಸಕ್ಕೆ ಪಾತ್ರರಾಗುತ್ತಾರೆ. ಪುನರ್ಜನ್ಮ ಬಂಧನದಿಂದ ಮುಕ್ತಿ ಪಡೆಯುತ್ತಾರೆ. ಮೋಕ್ಷ ಮಾರ್ಗದಲ್ಲಿ ಮುಂದುವರಿಯುತ್ತಾರೆ. ಧನುರ್ಮಾಸೆ ಕಥಾಶ್ರವಣಂ ಸರ್ವ ದುಃಖ ವಿನಾಶನಂ ಐಶ್ವರ್ಯ ಆರೋಗ್ಯ ದಾನಂ ಅಂತೆ ಮೋಕ್ಷ ಪ್ರದಾಯಕಂ. ಈ ಧನುರ್ಮಾಸದಲ್ಲಿ ನೀವು ಕೇಳುವ ಪ್ರತಿಯೊಂದು ಕಥೆಯು ನಿಮ್ಮ ಜೀವನದಲ್ಲಿ ಬೆಳಕಾಗಲಿ. ಓಂ ಶ್ರೀ ಸಾಯಿರಾಮ್. ಓಂ ನಮೋ ನಾರಾಯಣಾಯ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.